ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬೋಳೆಗಾಂವ್ ಗ್ರಾಮದಲ್ಲಿ ಶ್ರೀಮತಿ ನಿಂಬಾನಾಬಾಯಿ ಗಂಡ ಬಾಬುರಾವ್ ಚಾಲುಕ್ಯ ಅವರ ಶತಾಯುಷಿ ತುಲಾಭಾರ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಬೋಳೆಗಾಂವ್ ಗ್ರಾಮದ ಸಮಸ್ತ ಎಲ್ಲ ಜನರಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಊಟದ ಪ್ರಸಾದ ವ್ಯವಸ್ಥೆ ಮಾಡಿದರು. ಸಾರ್ವಜನಿಕರು ಖುಷಿಯಿಂದ ಪ್ರಸಾದ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಸಂಗೀತ ಗಾಯನ ಬಹಳ ಅಚ್ಚುಕಟ್ಟಾಗಿ ತಾಯಿಯ ತುಲಾಭಾರ ಅಂಗವಾಗಿ ಸೂಕ್ಷ್ಮವಾಗಿ ನೆರವೇರಿಸಿಕೊಟ್ರು. ಶ್ರೀಮತಿ ಲಿಂಬನ್ ಬಾಯಿ ಅವರ ಗುರುಗಳಾದ ಭಾಗವತ್ ಮಹಾರಾಜರು ಬೋಳೆಗಾಂವ್ ಅವರ ಪರಮ ಭಕ್ತನಾಗಿ ಸದಾ ಗುರುವಿನ ಧ್ಯಾನದಲ್ಲಿ ಇರುವರು ಮತ್ತು ಶಿಷ್ಯ ರೂಪದಲ್ಲಿ ಆಶೀರ್ವಾದ ಪಡೆದುಕೊಂಡರು. ಗುರುಗಳ ಆಶೀರ್ವಾದದಿಂದ ಶತಾಯುಷಿ ತುಲಾಭಾರ ಕಾರ್ಯಕ್ರಮವನ್ನು ತಾಯಿಗೆ ತಕ್ಕ ಮಗಳೆಂಬ ಹೇಮಾಯು ಅವರು ತನ್ನ ತಾಯಿಗೆ ಗೌರವದಿಂದ ಸ್ಮರಿಸಿ ಬಂದ ಬಳಗದವರ ಮತ್ತು ಗ್ರಾಮದ ಸಮಸ್ತ ನಾಗರಿಕರ ಮತ್ತು ಭಾರತೀ ಸ್ವಾಮೀಜಿ ಸಿದ್ದರೂಢ ಮಠ ಮಲ್ಚಾಪುರ್ ಗುರುಗಳ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮಕ್ಕೆ ಪ್ರಮುಖರಾದ ಸುಶೀಲಾ ಹತ್ತಿ, ಸಿಐಟಿ ಜಿಲ್ಲಾಧ್ಯಕ್ಷರು ಬಾಬುರಾವ್, ಮಾಜಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಬಾಲಾಜಿ ತಂದೆ ಕಾನೋಜಿ, ಮಾಜಿ ಸೈನಿಕರು, ವೆಂಕಟ ಮಹಾರಾಜರು ಬೋಳೆಗಾಂವ್, ಕರ್ಣ ಮಹಾರಾಜರು ಬೋಳೆಗಾಂವ್, ವಿನಾಯಕ ಕಾನೋಜಿ, ವೆಂಕಟರಾವ್ ಬಿರಾದಾರ್, ಮಹಾದೇವ್, ಗೋವಿಂದ ಬಿರಾದಾರ್, ಸಂಭಾ ಬಿರಾದಾರ್, ಅಮಾರ್ ಕಾನೋಜಿ, ಶೇಷರಾವ್ ಬಿರಾದಾರ್ ಮತ್ತು ವಿಶೇಷವಾಗಿ ಗ್ರಾಮದ ಗಣೇಶ ಯುವಕ ಮಂಡಳಿ ವತಿಯವರು ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಪ್ರಯತ್ನಿಸಿದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್, ಕಲಾಬೀದರ್. ಆರೂಢಾಯ ನಮಃ. ಸದ್ಗುರು ಶ್ರೀ ನಂದಿಲಿಂಗಾಯ ನಮಃ. ಇವತ್ತಿನ ದಿವಸ ಶ್ರೀ ಬೋಳೆಗಾಂವ್ ಗ್ರಾಮದಲ್ಲಿ ಶ್ರೀ ಲಿಂಬನ್ಬಾಯಿ ಬಾಬುರಾವ್ ಬಾಡ್ಸಂಗಿ ಇವರ ಒಂದು ತುಲಾಭಾರ ಕಾರ್ಯಕ್ರಮವನ್ನು ಅವರ ಸುಪರ್ತಿಯಾಗಿರ್ತಕ್ಕಂತಹ ಶ್ರೀ ಹೇಮಾ ಅಂಗನವಾಡಿ ಕಾರ್ಯಕರ್ತೆ ಟೀಚರ್ ಇವರು ಒಂದು ತಾಯಿ ಮಾತೃಭಕ್ತಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವ ಅನ್ನುವ ನಮ್ಮ ಸನಾತನ ಧರ್ಮದಂತನೇ ತಾಯಿಯನ್ನು ಇವತ್ತು ಮಾತೃದೇವ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ನಮ್ಮ ಸಂಸ್ಕೃತಿ ಹೇಳ್ಕೊಂಡು ಬರ್ತದೆ. ಆ ದಿಶೆಯೊಳಗೆ ನಮ್ಮ ಹೇಮಾ ಟೀಚರ್ ಅವರು, ಮೇಡಮ್ ಅವರು ಇವತ್ತು ತಾಯಿಯ ಒಂದು ತುಲಾಭಾರವನ್ನು ಕಾರ್ಯಕ್ರಮವನ್ನು ಮಾಡಿ ಇವತ್ತು ತಾಯಿಯ ಭಕ್ತಿ ಅನ್ನೋದು ಅಂತಂದ್ರೆ ನಮ್ಮೆಲ್ಲ ಸಾರ್ವಜನಿಕರಿಗೆ ಅವರು ಮೆರೆಸಿದ್ದಾರೆ, ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಅಂಥ ಒಂದು ಗುರು ತಾಯಿ ಅನ್ನೋದು ಅಂದ್ರೆ ಭಾಳ ಕಳಕಳಿ ಒಂದು ಪ್ರೇಮ ಮೂರ್ತಿಯಾಗಿರ್ತಕ್ಕಂಥದ್ದು ಅಂದ್ರೆ ಅದು ತಾಯಿ ಅಂತ ಕರ್ಕೊಂಡು ಬಂದ್ದಾರೆ. ಅಂಥ ತಾಯಿಯ ತುಲಾಭಾರವನ್ನು ಕಾರ್ಯಕ್ರಮ ಮಾಡಿಕೊಂಡು ಒಂದು ತಾಯಿ ತಂದೆ ಒಂದು ಸೇವೆ ಭಾವವನ್ನು ಮಾಡಬೇಕನ್ನತಕ್ಕಂಥದ್ದು ಒಂದು ಮಾರ್ಗದರ್ಶನವನ್ನು ಇವತ್ತು ನಮ್ಮ ಸಮಾಜಕ್ಕೆ ಅವರು ಕರುಣಿಸಿದ್ದಾರೆ. ಇವತ್ತಿನ ದಿವಸ ನಮ್ಮನ್ನೆಲ್ಲ ಕರೆಸಿ ಒಂದು ಆಧಾರ, ಸತ್ಕಾರ, ಪ್ರೀತಿ, ವಿಶ್ವಾಸ ಕಳಿಸಿ ಕಡಿದು ಅವರೆಲ್ಲ ಕುಟುಂಬದವರಿಗೆ ಸದ್ಗುರು ಸಿದ್ಧಾರೂಢರು ಆಯುಷ್ಯ, ಆರೋಗ್ಯ, ವರಭೋಗ ಮೋಕ್ಷಗಳು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸಿ ಈ ವಾಕ್ ಪುಷ್ಪಗಳನ್ನು ಸದ್ಗುರು ಚರಣ ಕಮಲಕ್ಕೆ ಅರ್ಪಿಸಿ ಮುಕ್ತಾಯಗೊಳಿಸ್ತೀವಿ. ಹರ ಓಂ ತತ್ಸತ್. ताई लिंबनबाई बाबुराव भाडसंगी यांचं मी तुलाभार कार्यक्रम करून मी सगळ्याच्या वतीनं, सगळ्याच्या आशीर्वादानं मी एक धन्यवाद देतो. विशेष या तुलाभार कार्यक्रमानिमित्त स्वागत, अभिनंदन आहे. आज ठिकाणी या ठिकाणी भव्य दिव्य गणेश उत्सवानिमित्त आज या ठिकाणी तुलाभार कार्यक्रम आयोजित करण्यात आलेला आहे. आज या ठिकाणी लिंबनाबाई यांचं आज या ठिकाणी तुलाभार कार्यक्रम होत आहे. म्हणून आज या ठिकाणी रिपोर्टरद्वारा आम्ही हा भव्य दिव्य सोहळा पार पाडत आहोत. आणि हा भव्य दिव्य सोहळा सर्वांच्या सहभागीने, सर्वांच्या साक्षीनं, देवाच्या आशीर्वादानं, गुरुच्या आशीर्वादानं आज इथं पार पडलेला आहे, पार पाडत आहेत. आज लिंबना आईला पूर्ण 95 वर्ष कंप्लीट झालेले आहेत. म्हणजे 100 वर्ष त्यांचे होतच आलेले आहेत.
आणि त्यांचे गुरु म्हणजे वैकुंठवासी वैराग्यमूर्ती श्री भागवत महाराज बोळेगावकर हे त्यांचे गुरु. ह्या दोघांचं गुरु शिष्याचं नातं आणि त्यांचाच आशीर्वादाने हा भव्य दिव्य तुलभार कार्यक्रम हा इथं पार पाडत आहे. तुलभार कार्यक्रम हा प्रत्येकाचा होत नसतो, कारण त्यासाठी भाग्य लागतो, त्यासाठी कर्म चांगले करावे लागतात. म्हणून आज या ठिकाणी त्यांची मुली म्हणजे हेमाताई आणि शोभाताई या दोघी बहिणी आज या ठिकाणी एकत्र येऊन सर्व पाहुणे मंडळी आणि सर्व गावातील मार्गदर्शक मंडळ आणि सर्व रिपोर्टर मंडळ या ठिकाणी घेऊन हा भव्य दिव्य सोहळा पार पाडत आहेत. कारण हा गुरुचा आशीर्वाद आहे. कारण सद्गुरू वाचून सापडी नसोय धरावेत ते पायी आधी आधी या गुरुवाणीप्रमाणे हा गुरुच्या आशीर्वादानं हा सोहळा आज इथे बोळेगाव या ग्रामामध्ये पार पडलेला आहे. कारण या रिपोर्टरद्वारे हा भव्य दिव्य सोहळा असाच पुढे एक समाजाला मार्गदर्शक म्हणून हा सोहळा प्रत्येकाच्या आईचा व्हावा असंही माझी विनंती आहे सर्वांना. कारण तिन्ही जगाचा मालक आईविना भिकारी असतो. कारण देवाला सुद्धा पृथ्वीवर यावं लागलं तर आईच्या उदरात जावं लागतं. म्हणून आई हे सर्व श्रेष्ठ दैवत असतो. म्हणून मी सर्व परिसरातील सर्व गावातील सर्वांना हे सांगू इच्छितो. आणि आमच्या हेमाताई आणि आमच्या शोभाताई हा कार्यक्रम केल्याबद्दल मी त्यांचा ಅಭಿಮಾನ ವ್ಯಕ್ತ करतो. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.